ಹಾಸನ ಜಿಲ್ಲೆಯಲ್ಲಿ ಸರಣಿಯಾಗಿ ಆಗ್ತಿರ್ತಕ್ಕಂಥ ಹೃದಯಾಘಾತ ಸಾವು ಪ್ರಕರಣಗಳು ಜಿಲ್ಲೆಯ ಜನರನ್ನು ಸಹಜವಾಗಿಯೇ ಆತಂಕಕ್ಕೆ ಈಡು ಮಾಡಿದೆ. ಕಳೆದ 44 ದಿನಗಳಲ್ಲಿ 35 ಜನರು ಹಠಾತ್ ಹೃದಯಾಘಾತಕ್ಕೆ ಸಾವಿಗೀಡಾಗಿದ್ದಾರೆ. ಈಗಲೂ ಕೂಡ ಸಾವಿನ ಸರಣಿ ಮುಂದುವರಿತಿದೆ. ಹಾಗೆ ಜನರು ಎಲ್ಲರೂ ಕೂಡ ECG ಮಾಡಿಸ್ಕೊಳ್ಳಿಕ್ಕೆ, ಇಕೋ ಮಾಡಿಸ್ಕೊಳ್ಳಿಕ್ಕೆ, ಹೃದಯ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ನಾವು ಹಾಸನದ ಹಿಮ್ಸ್ನ ವೈದ್ಯಕೀಯ ಆಸ್ಪತ್ರೆ ಏನಿದೆ ಇಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ನಾವು ನೋಡ್ತೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಈ ಬಲಗಡೆ ಕ್ಯೂ ನಾವು ನೋಡ್ತಿದ್ವಿ, ಎಲ್ಲರೂ ಕೂಡ ECG ಮಾಡಿಸ್ಲಿಕ್ಕೆ ನಿಂತಿರ್ತಕ್ಕಂಥ ಮಹಿಳೆಯರ ಕ್ಯೂ ಇದು. ಆ ಕಡೆ ಪುರುಷರ ಕ್ಯೂ ಇದೆ, ನೋಡ್ತಿದ್ವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಎದೆಗೆ ಸಂಬಂಧಪಟ್ಟಂಗೆ ಎದೆ ನೋವು ಅಂತೇಳಿ ಮತ್ತೊಂದು ಸಮಸ್ಯೆ ಆಗಿದೆ ಅಂತೇಳಿ ECG ಮಾಡಿಸ್ಕೊಳ್ಳಿಕ್ಕೆ ಇವರೆಲ್ಲರೂ ಕೂಡ ಕ್ಯೂ ನಿಂತಿರ್ತಕ್ಕಂಥ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಹಾಸನ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಜನರು ಬಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ರೂಮಲ್ಲಿ ಮೆಡಿಸಿನ್ ವಿಭಾಗದ ವೈದ್ಯರುಗಳು, ತಜ್ಞ ವೈದ್ಯರುಗಳು ತಪಾಸಣೆಯನ್ನು ಮಾಡ್ತಿದ್ದಾರೆ. ಎಲ್ಲ ರೀತಿಯ ಜನರಲ್ ಇದು ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಪರೀಕ್ಷೆಯನ್ನು ಮಾಡ್ತಾರೆ. ಯಾರಿಗೆ ಚೆಸ್ಟ್ಗೆ ಸಂಬಂಧಪಟ್ಟಾಗೆ ಎದೆ ನೋವು ಅಥವಾ ಮತ್ತೊಂದು ಸಮಸ್ಯೆ ಆಗ್ತಿದೆ ಅಂತೇಳಿ ಹೇಳ್ತಾರೆ, ಅವರಿಗೆ ECG ಮತ್ತು ಎಕೋವನ್ನು ರೆಫರ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆಯಲ್ಲಿ ಪುರುಷರ ECG ವಿಭಾಗ ಸಾಕಷ್ಟು ಯಂಗ್ ಏಜ್ನ ಜನರು ಕೂಡ ECG ಮಾಡಿಸ್ಕೊಳ್ಳಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ ಹೃದಯಾಘಾತ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿ ಒಂದು ರೀತಿ ಆತಂಕ ಕೂಡ ಜನರನ್ನ ಕಾಡ್ತಾ ಇದೆ. ಅಮ್ಮ, ನಿಮ್ದು ಯಾವ ಊರು, ಏನಕ್ಕೆ ಬಂದಿದ್ದೀರಿ? ಸಕಲೇಶ್ವರ. ನಾನು ECG ಮಾಡ್ಸಕ್ಕೆ ಬನ್ನಿ. ಏನಾಯ್ತಮ್ಮ? ಎದೆ ನೋವು, ಕಣ್ಣು ನೋವು ಎಲ್ಲವುದು ಇದೆ, ಕಾಲು ನೋವು. ಅದಕ್ಕೆ ECG ಮಾಡಿಸ್ಕೊಳಕ್ಕೆ ಸಮಸ್ಯೆ ಏನಿಲ್ಲ. ಈಗ ಒಂದು 3 ತಿಂಗಳಿಂದ ಈ ಥರ ಐತೆ. ECG ಮಾಡ್ಸೋಣ ಅಂತ ಬಂದಿದ್ದೀವಿ. ನೀವೇನಕ್ಕೆ ಬಂದಿದ್ದೀರಿ? ಯಾವ ಊರವ್ರು ನೀವು? ಸರ್, ನಾನು ಮೈಸೂರವರು. ನಾನು ಇಲ್ಲೇ ಎಜುಕೇಷನ್ ಮಾಡ್ತಿರೋದು. ಸ್ವಲ್ಪ ಭಯ ಆಯಿತು ನೋಡಿ, ಸೊ ಅದಕ್ಕೆ ಜಸ್ಟ್ ಟೆಸ್ಟಿಂಗ್ ಬಂದಿದ್ದೀನಿ. ಸ್ವಲ್ಪ ಸೋಲ್ಜರ್ ಪೇನ್ ಇತ್ತು, ಸೊ ಅದಕ್ಕೆ ಬನ್ನಿ. ಸಾಕಷ್ಟು ಹಾರ್ಟ್ ಅಟ್ಯಾಕ್ಸ್ ಕೇಸಸ್ ಆಗ್ತಿದೆ, ಅದರಿಂದ ನಿಮ್ಗೊಂದಷ್ಟು ಆತಂಕ ಆಯ್ತಾ? ಹೌದು, ತುಂಬ ಆತಂಕ ಆಗ್ತಿದೆ. ಸ್ಟೂಡೆಂಟು, ಸೊ ಇರಲಿ ಅಂದ್ಬಿಟ್ಟು ನಾವೊಂದು ಟೆಸ್ಟ್ ಮಾಡಿಸೋಣ ಅಂತ ಬಂದು. ಈಗ ECG ಮಾಡಿಸಿ ತೋರಿಸ್ಬೇಕು. ಹೌದು ಮೇಡಮ್. ನೀವು ಯಾವ ಊರವರು? ನಿಮ್ಗೆ ಏನು ತೊಂದರೆ ಆಗಿದೆ, ಏನಕ್ಕೆ ಬಂದಿರಿ ಮೇಡಮ್? 2 ದಿನದಿಂದ ಉಸಿರಾಡಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಅದು ಏನು ಅಂತ ಗ್ಯಾಸ್ಟ್ರಿಕ್ ಏನು ಇವಾಗ ಮೇನ್ ಹೆದರಿಕೆ ಆಗ್ತಾಯಿದೆ. ನ್ಯೂಸ್ ಎಲ್ಲ ನೋಡಿದರೆ ಇನ್ನೂ ಟೆನ್ಷನ್ ಆಗ್ತಾಯಿದೆ, ಗ್ಯಾಸ್ಟ್ರಿಕ್ಗೋ ಹಾರ್ಟಿಗೋ ಏನೋ ಅಂತ. ಸೊ ತೋರ್ಸಕ್ಕೆ ಬಂದಿದೆ, ಅವರು ECG ತೆಗೀರಿ ಅಂತ ಹೇಳಿದ್ದಾರೆ ಸರ್. ನೀವು ಇಲ್ಲಿ ನಿಂತು ಎಷ್ಟೊತ್ತಾಯ್ತು? ಎಷ್ಟು ಜನ ಬರ್ತಾ ಇದ್ದಾರೆ? ತುಂಬ ಜನ ಇದೆ ಸರ್, ತುಂಬ ಅಂದರೆ ತುಂಬ ಇದ್ದಾರೆ. ವೇಟ್ ಮಾಡಿ ಅಲ್ಲೂ ಎಲ್ಲ ಬರ್ಸೋಕ್ಕೆ, ಬಿಲ್ ಬರ್ಸೋಕ್ಕೂ ಅಲ್ಲೂ ಕ್ಯೂ, ಪ್ಲಸ್ ಇಲ್ಲೂ ಕ್ಯೂ. ನಿಲ್ಲಕ್ಕೆ ಬೇಜಾರಾಗ್ತಾಯಿದೆ. ಏನು ಮಾಡೋದು, ತೋರಿಸ್ಕೊಂಡು ಹೋಗ್ಬೇಕಲ್ಲ. ಇಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಮತ್ತೊಬ್ಬರು ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿಮ್ಮದು ಯಾವ ಊರು, ಏನು ತೊಂದರೆಯಿಂದ ಬಂದಿರಿ ಮೇಡಮ್? ನಮ್ದು ಅರಳ್ಳಿ. ನಾವು ಎದೆ ನೋವಿಗೆ ಬಂದಿದೆ. ತುಂಬ ತಲೆನೋವು, ತಲೆ ಸುತ್ತು, ವಾಮಿಟ್ ಥರ ಆಗ್ತಾವೆ. ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಕಳಿಸಿದ್ದಾರೆ ನಮ್ಮ ಹಾಸ್ಪಿಟ್ಲಿಗೆ. ಇಲ್ಲ, ಇನ್ನು ECG ಮಾಡಿಸ್ಬೇಕು. ಅದಕ್ಕೆ ಇಲ್ಲಿ ECG ಮಾಡಿಸಿ ಆಮೇಲೆ ನಂತರ ಡಾಕ್ಟರಿಗೆ ತೋರಿಸ್ತಾರೆ. ಇದು ನೋಡ್ತಿದ್ದೀವಿ, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಸರತಿ ಸಾಲುಗಳಲ್ಲಿ ನಿಂತಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಇಲ್ಲಿ ಪ್ರತಿನಿತ್ಯ ಎಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಸೊ ಇದಕ್ಕೆ ಹಿಮ್ಸ್ನ ಆಡಳಿತ ಮಂಡಳಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂತೇಳಿ ನಮ್ಮ ಜೊತೆ ಮಾತಾಡಲಿಕ್ಕೆ ಹಿಮ್ಸ್ನ ಸ್ಥಾನೀಯ ಆಡಳಿತ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರವೀಣ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಹೇಳಿ ಸರ್, ಈಗ ಕಳೆದ ಹಲವಾರು ದಿನಗಳಿಂದ ಹಾಸನದಲ್ಲಿ ಆಗ್ತಿರ್ತಕ್ಕಂಥ ಹೃದಯಾಘಾತ ಸಂಬಂಧಪಟ್ಟಾಗೆ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೇಷಂಟ್ಸ್ ಬರ್ತಾರೆ, ಏನೆಲ್ಲ ವ್ಯವಸ್ಥೆಗಳನ್ನು ತಾವು ಮಾಡ್ಕೊಂಡಿದ್ದೀರಿ ಸರ್? ಇವಾಗ ನಮಗೆ ಈಗ 1 ತಿಂಗಳಲ್ಲಿ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕು ಅಥವಾ ಕಾರ್ಡಿಯಾಕ್ ಅರೆಸ್ಟಿಂದ ಡೆತ್ಗಳು ಜಾಸ್ತಿ ಆಗ್ತಿದೆ ಅಂತೇಳಿ ಜನಗಳಲ್ಲೂ ಭಯದ ವಾತಾವರಣ ಇದೆ. ಬಟ್ ನಮಗೆ ಪ್ರತಿನಿತ್ಯ ನಮ್ಮ ಮೆಡಿಸಿನ್ OPDಗೆ ಒಂದು 300-350 ಜನ ಬರ್ತಾಯಿದ್ರು. ಈ ಕಳೆದ 15 ದಿನದಿಂದ ಅದು 100, ಅಂದರೆ 450ಇಂದ 500 ಪೇಷಂಟ್ಸ್ಗಳು ಬರ್ತಾಯಿದ್ದಾರೆ. ಈ 450-500 ಜನ ಪೇಷಂಟ್ಸಲ್ಲಿ ಏನಿಲ್ಲ ಅಂತಂದ್ರೂ ನಮಗೆ 35 to 40%, ಅಂದರೆ 200-250 ಜನ ನಮಗೆ ECG ಬೇಕು, ಎಕೋ ಬೇಕು, TMT ಬೇಕು ಅಂತಲೇ ಬರ್ತಾ ಇರೋದು. ಸೊ ಹಾಗಾಗಿ ನಮಗೂ ಲೋಡ್ ಜಾಸ್ತಿ ಆಗಿದೆ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮಹಿಳೆಯರಿಗೆ ಸಪ್ರೇಟಾಗಿ ECG ಕೌಂಟ್ರ್ ಮಾಡಿದ್ದೀವಿ, ಹಾಗೂ ಪುರುಷರಿಗೂ ಸಪ್ರೇಟ್ ಮಾಡಿದ್ದೀವಿ. ಇದಲ್ದಲೇ ನಮ್ಮ ಕ್ಯಾಶುಯಾಲಿಟಿಯಲ್ಲಿ 24/7 ಅಂದರೆ ನಮಗೆ ECG ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ. ಬಟ್ ಜನಗಳಲ್ಲಿ ಇದು ತುಂಬ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಜೀವನ ಶೈಲಿಯಲ್ಲಿ ಏನೇನು ನಾವು ಬದಲಾವಣೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಬೇಕು. ಬಿಟ್ಟರೆ ನಾವು ವರ್ಷಕ್ಕೊಮ್ಮೆ ನಾವು ಮಾಸ್ಟರ್ ಹೆಲ್ತ್ ಚೆಕಪ್ ಅನ್ನೋದಾಗಲಿ ಅಂಥದ್ದು ಮಾಡಿಸ್ಕೊಳ್ಳೇಬೇಕಾಗತ್ತೆ. ಸಿಮ್ಟಮ್ಸ್ ಇದ್ದರೆ ಮಾತ್ರನೇ ಅವಶ್ಯಕತೆ ಇದೆ. ಸುಮ್ಮನೆ ಭಯಭೀತರಾಗಿ ಬಂದು ನನಗೆ ECG ಮಾಡಿ ನನಗೆ, ಏಕೆಂದರೆ ನಮಗೆ ಹೊಟ್ಟೆ ನೋವಾಗಲಿ ಎದೆ ನೋವಾಗಲಿ ಬರೀ ಒಂದಕ್ಕೆ ಕಾರ್ಡಿಯಾಕ್ ಸಂಬಂಧಪಟ್ಟಿದ್ದೇ ಇರಲ್ಲ. ಅದನ್ನು ಬಂದು ವೈದ್ಯರಲ್ಲಿ ಫಸ್ಟು ಸಲಹೆ ಪಡ್ಕೊಂಡು ವೈದ್ಯರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಆಮೇಲೆ ECG ಅವಶ್ಯಕತೆ ಉಂಟಾ, ಎಕೋ ಬೇಕಾ, TMT ಬೇಕಾ ಅಂತೇಳಿ. ECGಲಿ ಏನೋ ಬದಲಾವಣೆಗಳಿದ್ದರೆ ಅಂಥ ರೋಗಿಗಳಿಗೆ ಮಾತ್ರ ನಾವು ಎಕೋ ಮಾಡ್ತೀವಿ. ಎಕೋದಲ್ಲಿ ಸ್ವಲ್ಪ ಬದಲಾವಣೆ ಕಂಡ್ರೆ ಮಾತ್ರ TMT ಮಾಡ್ತೀವಿ.
ಸ್ಟ್ರೈಟಾಗಿ ನಾವು TMT ಮಾಡೋವಂಥದ್ದು ನಮ್ಮಲ್ಲಿ ಮಾಡಬಾರ್ದು. ಅದನ್ನು ಯಾಕೆಂತಂದರೆ ಸಮಸ್ಯೆ ಇತ್ತು ಅಂದರೆ TMT ಹೊಡೆದಾಗ ರೋಗಿಗಳಿಗೆ ತೊಂದರೆ ಆಗುತ್ತೆ. ಬಟ್ ನಮಗೆ ನಮ್ಮ ಇರೋ ಇನ್ಫ್ರಾಸ್ಟ್ರಕ್ಚರಲ್ಲಿ ಪೇಷಂಟ್ಸ್ಗಳಿಗೆ ಬಂದ್ರೂ ಜಾಸ್ತಿ ಆದ್ರೂ ಈಗ ಇನ್ನೊಂದು ಬ್ಯಾಕಪ್ಪಿಗೆ ಅಂತ ECGಗೆ ಹೊಸ ಕೌಂಟ್ರನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇವತ್ತು ಶನಿವಾರ ಭಾನುವಾರ ಇರೋದ್ರಿಂದ ಸ್ವಲ್ಪ OPD ಕಮ್ಮಿ ಇರುತ್ತೆ. ಮತ್ತು ಸೋಮವಾರ ಮಂಗಳವಾರ ಬುಧವಾರ ನಮಗೆ ಯಥಾವತ್ತು ಏನು ಪೇಷಂಟ್ ಬರ್ತಾಯಿದೆ 2,000 ಅದು ಇನ್ನೂ ಒಂದು 200-300 ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಬ್ಯಾಕಪ್ಗೂ OPDಲೂ ಒಂದು ECGಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮ ಹಿಮ್ಸ್ನಲ್ಲಿ ಇವಾಗಿರ್ತಕ್ಕಂಥ ಸಿಸ್ಟಮ್ ಒಳಗಡೆ ಕಾರ್ಡಿಯಾಕ್ ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದೆ ಮತ್ತು ಏನು ಫೆಸಿಲಿಟಿ ಇದೆ ಸರ್ ಇಲ್ಲಿ? ಈಗ ನಮಗೆ ನಮ್ಮ ಸಂಸ್ಥೆಗೆ ಕಾರ್ಡಿಯಾಲಜಿ ವಿಭಾಗ ಇಲ್ಲ. ಈಗ ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲದು ಕಟ್ಟಡ ಪೂರ್ಣಗೊಂಡಿದೆ, ಅದಕ್ಕೆ ನಮಗೆ ಕಾರ್ಡಿಯಾಲಜಿ ಹಾಗೂ ನ್ಯೂರಾಲಜಿಗೆ ಮಾತ್ರ ಮಾಡಿರೋಂಥ ವ್ಯವಸ್ಥೆ. ಬಟ್ ನಮ್ಮಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಕಾರ್ಡಿಯಾಲಜಿಸ್ಟ್ ಏನು ಮಾಡ್ಬೋದಪ್ಪ ಅಂದರೆ ಎಕೋ ಮಾಡ್ಬೋದು ಬಿಟ್ಟರೆ ನಮಗೆ ಇಂಟರ್ವೆನ್ಷನ್ ಮಾಡೋಕ್ಕೆ ಕ್ಯಾಥ್ಲ್ಯಾಬ್ ಬೇಕಾಗುತ್ತೆ. ಆ ಕ್ಯಾಥ್ಲ್ಯಾಬ್ ಫೆಸಿಲಿಟೀಸ್ ಇಲ್ಲ. ಬಟ್ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮಾತ್ರೆಗಳು ಕೊಟ್ಟು ಫಾರ್ ಎಕ್ಸಾಂಪಲ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಬಂತು ಅಂತಂದರೆ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಟೆನೆಕ್ಟೋಪ್ಲೇಸ್ ಅಂತ ಇಂಜೆಕ್ಷನ್ ಕೊಡ್ತಾರೆ, ಸರ್ಕಾರನೇ ಕೊಡ್ತಾ ಇದೆ. ಅಂಥ ಪ್ರಿಲಿಮಿನರಿ ಚಿಕಿತ್ಸೆ ಮಾತ್ರ ಮಾಡ್ಬೋದು. ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಅವರು ಕಾರ್ಡಿಯಾಲಜಿ ಇರೋಂಥ ಅಥವಾ ಕ್ಯಾಥ್ಲ್ಯಾಬ್ ಇರೋ ಕಡೆಗೆ ನಾವು ಬೆಂಗಳೂರು ಜಯದೇವ ಮತ್ತು ಮೈಸೂರು ಜಯದೇವಗೆ ಕಳಿಸ್ಕೊಡ್ತಾ ಇದ್ದೀವಿ. ಸರಿ, ಹೃದಯಾಘಾತ ಏನಾದ್ರು ಸಮಸ್ಯೆ ಆಗಿದ್ರೆ ತಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಸ್ ಮತ್ತು ಏನು ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳು ನಮ್ಮಲ್ಲಿ ಸದ್ಯಕ್ಕೆ ಎಲ್ಲವೂ ಕೂಡ ಸಾಕಿದೆಯಾ ಸರ್? ಇವಾಗ ಪೇಷಂಟಿಗೆ ಏನು ಇಮಿಡಿಯೇಟ್ ಕೇರ್ ಪ್ರೈಮರಿ ಕೇರ್ ಏನು ಬೇಕು ಅವಶ್ಯಕತೆ ಇದೆ ಅದಕ್ಕೆ ಬೇಕಾಗಿರೋ ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಐದಾರು ಇಂಜೆಕ್ಷನ್ಸ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು. ನಮಗೆ ಪ್ರಿಲಿಮಿನರಿ ಸ್ಟೇಬಲ್ ಮಾಡೋಕ್ಕೆ ಪೇಷಂಟ್ನ ನಮ್ಮ ಹತ್ರ ಎಲ್ಲ ಥರದಲ್ಲೂ ನಾವು ಸಜ್ಜಾಗಿದ್ದೀವಿ. ಮತ್ತು ಇಂಜೆಕ್ಷನ್ಸ್ಗಳು ಇದ್ದಾವೆ. ಸಹಜವಾಗಿಯೇ ಕೊನೆಯದಾಗಿ ಜನರಿಗೆ ಒಂದು ರೀತಿ ಆತಂಕ ಜಾಸ್ತಿ ಆಗಿದೆ. ಸಣ್ಣ ಚೆಸ್ಟ್ ಪೇನ್ ಬಂದರೂ ಕೂಡ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಂತಕ್ಕಂಥ ಆತಂಕ ಜನರು ಪಡ್ತಾ ಇದ್ದಾರೆ. ಸೊ ತಾವು ಏನು ಹೇಳ್ತೀರಿ ಸರ್? ಅದೇ ನಾನು ಹೇಳಿದೆ, ಇವಾಗ ನಮ್ಮಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ಗಳು ಅಂತೇಳಿ ನಮ್ಮಲ್ಲಿ 5 Sಗಳು ಅಂತ. ತುಂಬ ಡಯಾಬಿಟಿಸ್ ಇದೆ, ಸಕ್ಕರೆ ಜಾಸ್ತಿ ಇದ್ದರೆ, ಸಾಲ್ಟ್ ಹೈಪರ್ ಟೆನ್ಷನ್ ಇತ್ತು ಅಂತಂದರೆ, ಆಮೇಲೆ ಸ್ಮೋಕಿಂಗ್ ಇತ್ತು ಅಂತಂದರೆ, ಮತ್ತು ಇನ್ನೊಂದು ಒಂದು ಸ್ಪಿರಿಟ್ ಅಂದರೆ ಆಲ್ಕೋಹಾಲ್, ಸ್ಟ್ರೆಸ್. ಈ 5 Sಗಳು ಏನಿದ್ದಾವೆ ಈ Sಗಳನ್ನು ನಾವು ಲೈಫ್ ಸ್ಟೈಲ್ ನಮ್ಮಲ್ಲಿ ನಾವು ಮಾಡ್ಕೋಬೇಕು ಅಂತಿದೆ. ಇಂಥ ಇರೋರಿಗೆ ಏನಾದರೂ ಚೆಸ್ಟ್ ಪೇನ್ ಬಂತು ಅಂದರೆ ಇಮಿಡಿಯೇಟಾಗಿ ಬಂದು ಸ್ಕ್ರೀನಿಂಗ್ ಮಾಡ್ಕೋಬೇಕು. ಅದು ಹೊರತುಪಡಿಸಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡಬೇಕಾದ ಮಾರ್ಪಾಟುಗಳನ್ನ ಮಾಡ್ಕೊಳ್ಳೇಬೇಕು. ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು. ವ್ಯಾಯಾಮಗಳು, ಎಕ್ಸಸೈಸ್ ಕಡೆ ಗಮನ ಹರಿಸ್ಬೇಕು. ಇದಕ್ಕೆಲ್ಲ ಇನ್ನೊಂದು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಇದು ಈಗ ನಾವೇನೀಗ ನೋಡ್ತಾ ಇದ್ದೀವಿ, ಇವಾಗ ಈ ನಮ್ಮ ರಿಸರ್ಚ್ ಈಗ ಡೆತ್ಗಳಾಗಿದೆ ಅದನ್ನು ಈಚ್ ಆ್ಯಂಡ್ ಎವ್ರಿ ಪೇಷಂಟ್ನ ನಾವು ಇವಾಗ ನೋಡ್ತಾ ಇದ್ದೀವಿ. ಇದು ಈ ಆ್ಯಂಗಲ್ ಅಂತೂ ಯಾವಾಗಲೂ ಇದ್ದೇ ಇದೆ. ನಮ್ಮಲ್ಲಿ ಫುಡ್ ಸ್ಟ್ರೀಟ್ಸ್ಗಳು ಜಾಸ್ತಿ ಆಗಿದೆ. ಜಂಕ್ ಫುಡ್ಗಳಿಗೆ ತುಂಬಾ ಜನಗಳು ಅಡಿಕ್ಟ್ ಆಗಿರೋದ್ರಿಂದ ನಮ್ಮ ಆಹಾರದ ಪದ್ಧತಿಯಲ್ಲೂ ಏನಾದರೂ ಸಮಸ್ಯೆ ಇದ್ದರೆ ಇವಾಗ ನಮ್ಗೆ ಗೊತ್ತಾಗುತ್ತೆ. ಇದು ವೈದ್ಯರು ಹೇಳ್ತಕ್ಕಂಥ ಮಾತುಗಳು. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಅಂದರೆ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ECG ಬೇಕು, ಇಕೋ ಬೇಕು, TMT ಬೇಕು ಅಂತೇಳಿ ಡಿಮಾಂಡ್ ಮಾಡ್ತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಹಾಸನ ಜಿಲ್ಲೆಗೆ ಒಂದು ಹೃದಯ ತಪಾಸಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತಕ್ಕಂಥದ್ದು ಈ ಜಿಲ್ಲೆಯ ಜನರ ಆಗ್ರಹ ಆಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.